ಫಲ, ಫಲ ಯಾವುದು ಸರಿ? ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಧ್ವನಿಗಳಿವೆ. ಉದಾಹರಣೆಗೆ ಕನ್ನಡದಲ್ಲಿ ಣ್, ಳ್ ಧ್ವನಿಗಳು ಇದೆಯೇ ಹೊರತು ಇಂಗ್ಲೀಷಿನ ಫ್ ಆಗಲಿ ಝ್ ಆಗಲಿ ಇಲ್ಲ. ಆದ್ದರಿಂದ ಕನ್ನಡದಲ್ಲಿ ಹಣ್ಣನ್ನು ಫಲ ಎನ್ನುತ್ತೇವೆಯೇ ಹೊರತು ಫಲ ಅಲ್ಲ. ಆದರೆ ಇಂಗ್ಲೀಷಿನ ಕಾಫಿಯನ್ನು ಕನ್ನಡದಲ್ಲಿ ಬರೆಯುವಾಗ ಮಹಾಪ್ರಾಣ ಫ ಕೆಳಗೆ 2 ಚುಕ್ಕೆ ಇಡುತ್ತೇವೆ. ಆ ಚುಕ್ಕೆಗಳು ಫ ಧ್ವನಿಯನ್ನು ಫ್ ಮಾಡುತ್ತವೆ. ಇದು ಕೇವಲ ಅನ್ಯ ಭಾಷೆಯ ಧ್ವನಿಗಳನ್ನು ಕನ್ನಡದಲ್ಲಿ ಬರೆಯುವಾಗ ಮತ್ತು ಉಚ್ಚರಿಸುವಾಗ ಮಾತ್ರ. ಅದರ ಹೊರತು ಇತರ ಕನ್ನಡ ಪದಗಳಲ್ಲಿ ಫ ಧ್ವನಿಯನ್ನು ಫ್ ಎಂದೇ ಉಚ್ಚರಿಸಬೇಕು. ಉದಾಹರಣೆಗೆ ಫಲಕ, ಫಣಿ, ಸ್ಫೂರ್ತಿ, ಸ್ಫೋಟ, ಫಟಿಂಗ, ಫಲಿತಾಂಶ, ಫಸಲು, ಫಲಹಾರ. ಈಗ ಈ ಪದಗಳನ್ನು ನೀವು ಉಚ್ಚರಿಸಿ ನೋಡಿ.